ಅವ್ರು ರಿಟೈರ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಇವತ್ತು ಫಂಕ್ಷನ್ ಅಲ್ಲಿ ಆಗೋದ್ಮೇಲೆ 2 ದಿವಸ ರೆಸ್ಟ್ ತಗೊಳ್ಳಿ, ಆಮೇಲೆ ಆಕ್ಟಿವ್ ಆಗ್ಬೇಕು. ಸೊ ಒಳ್ಳೆ ಆರೋಗ್ಯ ಕೊಡ್ಬೇಕು. ನನ್ಗೆ ಈ ಕುಟುಂಬ ಜೊತೆಗೆ ಬಹಳ ಆತ್ಮೀಯ ಸಂಬಂಧ. 50 ವರ್ಷ ಆಗೋಯ್ತು. ಇವ್ರ ಮಾವ, ಇವ್ರ ದೊಡ್ಡ ಮಾವ, ಇವ್ರ ಮಕ್ಕಳು, ಈಗ ಇವ್ರ ಭಾವ, ಎಲ್ಲರೂ ನನ್ನ ಫ್ಯಾಮಿಲಿಗಿಂತಲೂ ಹೆಚ್ಚು. ಅದಕ್ಕೆ ನಾನು ಏನೇನೋ ಕಮಿಟ್ಮೆಂಟ್ಸ್ ಇತ್ತು, ಬೈದೆ ಅವ್ರಿಗೆ, ಬರ್ತಾ ಇದ್ದೀನಪ್ಪ ಯಾಕೆ ಹೆಂಗ ಆತರ ಪಡ್ತೀರಿ ಅಂತ. ನಾನು ಏನು ಮಾತಾಡಿಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕು, ಅವ್ರಿಗೆ ಒಳ್ಳೇದಾಗೋದಕ್ಕೆ ಅವ್ರ ಜೊತೆಗೆ ನಾವಿರ್ತೀವಿ. ದೇವ್ರ ಎಲ್ಲ ರೀತಿಯಲ್ಲಿ ಅವ್ರು ಒಳ್ಳೇದು. ನಾನು ನಮ್ಮ ತಾಯಿಗೆ 8ನೇ ಮಗ. ಆ ಹೆಣ್ಮಗಳು ಗಂಗು ಅಂತ ಹೇಳಿ ಅವ್ರ ತಾಯಿ ಕದ್ರಕ್ಕ ಅಂತ ನಮ್ಮನೇಲೆ ಕೆಲಸ ಮಾಡ್ತಾ ಇದ್ರು. ಆಕೆನ ಅವ್ರ ತಾಯಿ ಪ್ರಸವಿಸಿದ್ರು. ನಮ್ ತಾಯಿಗೆ ಆರೋಗ್ಯ ಸರಿ ಇಲ್ಲದ್ರೆ ಡಾಕ್ಟ್ರು ಹಾಲು ಕೊಡಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟಿದ್ರು. ನಂಗೆ ಹಾಲಿದೆ ಸತ್ತೋಗ್ತಿದ್ರು. ಆ ಗಂಗು ಅದೇ ಟೈಮ್ ಹುಟ್ಟಿದ್ಲಾದ್ರಿಂದ ಅವಳು ನಾನು ಇಬ್ರು ಕದ್ರಕ್ ನಾಳೆ ಕುಡಿದಿರೋದು. ಅವರು ಆಂಧ್ರದಲ್ಲಿ ಸೀಗಲ್ಬೈಲು ಅಂತ ಅಲ್ಲಿದ್ದಾರೆ. ನಾನು ಬಂದ್ಲು ಮನೆ ಹತ್ರಕ್ಕೆ, ನಾನು ಸಡನ್ ಆಗಿ ಗುರ್ತಿಸಿದ್ರು. ಬಹಳ ವರ್ಷ ಆಗೋಗಿತ್ತು. ಗುರ್ತಿಕ್ತೀನಿ ಅಂತಂದ್ರು. ಬಿಡು, ನಾ ಹೆಂಗಿಲ್ ಫಾಲ್ದಾಗತ್ತೆ ಬಿಡು. ಆಮೇಲೆ ಎಳೆದು ಪಕ್ಕದಲ್ಲಿ ಕೂಡಿಸ್ಕೊಂಡೆ. ಬದುಕ್ರಿ ಇದು. ನೋಡಿ ಸರ್, ಅದಕ್ಕೆ ನೀವು ನಮ್ಗೆ ಇಷ್ಟ ಆಗೋದು. 50-60 ವರ್ಷದಿಂದ ಸ್ವಾಮಿಗಳು ಹೇಳಿದಾಗೆ ಅವ್ರಿಗೂ ನಮಗೂ ಕೌಟುಂಬಿಕ ಸಂಬಂಧ. 1997ರಲ್ಲಿ ಸ್ವಾಮಿಗಳು ಸಭಾಧ್ಯಕ್ಷರಾಗಿದ್ರು. ನಾನಾಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ನಂತರ ಲೆಕ್ಚರರ್ ಪೋಸ್ಟ್ಗೆ ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಬಂದಾಗ ಅವ್ರ ಹತ್ರ ಹೋಗಿದ್ವಿ. ನಮ್ಮ ಮಾವನ್ ಕರ್ಕೊಂಡು ಹೋಗಿದ್ದೆ. ಆಗ ಅವರು KPSC ಮೆಂಬರ್ಸ್ ಜೊತೆ ಮಾತಾಡಿ ನನಗೆ ಲೆಕ್ಚರರ್ ಪೋಸ್ಟ್ ಅನ್ನ ಕೊಡಿಸಿದ್ದಾರೆ. ಆಮೇಲೆ ನಾನು ಅದರ ಬೇಸ್ ಮೇಲೆ ಓದಿ KS ಪಾಸ್ ಮಾಡಿದೆ. ಡೆಪ್ಟಿ ಕಮಿಷನರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ರಿಟೈರ್ಡ್ ಆಗಿದ್ದೀನಿ. ಇದೆಲ್ಲ ಅವರ ಕೃಪೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ಇವತ್ತು ನನ್ನ ಅದೃಷ್ಟ ಅನ್ಸತ್ತೆ, ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳ ಜೊತೆ 2ನೇ ವೇದಿಕೆ ಇವತ್ತು ಹಂಚ್ಕೊಳ್ತಾ ಇರೋದು. ಇವತ್ತು ಈ ನನ್ನ ಜೀವನದಲ್ಲೇ ಮರೆಯಲಾದಂತ ದಿನ ಅನ್ಸುತ್ತೆ. ಅದ್ರ ಜೊತೆಗೆ ನಮ್ಮ ಅಮರೇಂದ್ರ ಅವರು ಈ ಭಾಗದಲ್ಲಿ ಅನೇಕ ಸಮಾಜ ಸೇವೆಗಳು ಮಾಡಿ ಅವರ ವೃತ್ತಿ ಜೀವನದಲ್ಲಿ ಅವ್ರದ್ದು ಎಲ್ಲೂ ಒಂದು ಕಪ್ಪು ಚುಕ್ಕ ಇಲ್ದಿರ ಅವರ ವೃತ್ತಿ ಜೀವನ ನೋಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಟ್ಯಾಕ್ಸ್ ಆಫೀಸರ್ ಆಗಿ ಅನೇಕ ಕೆಲಸಗಳು, ಸರ್ಕಾರದ ಸುತ್ತೋಲೆ ಪ್ರಕಾರ ಏನ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅದು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ದಾರ ಇವತ್ತು ನಿವೃತ್ತಿ ಜೀವನನ್ನ ಹೊಂದಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡ್ಲಿ ಅಂತ ಆಶಿಸ್ತಾ, ಅದ್ರ ಜೊತೆಗೆ ಅವರು ಇದ್ರ ಜೊತೆಗೆ ಇಲ್ಲಿ ನಮ್ಮ ಗುಡ್ಪಲ್ಲಿ ಗ್ರಾಮದಲ್ಲಿ ಅನೇಕ ದೇವರುಗಳ ಗ್ರಾಮ, ಇವು ಕೇರಳನ ಎಲ್ಲಿ ದೇವರ ನಾಡು ಅಂತ ಕೇಳ್ತಾರೋ, ಗುಡ್ಪಲ್ಲಿ ದೇವರ ನಾಡು ಅಂತ ಗ್ರಾಮ ಅನ್ಸುತ್ತೆ. ಈ ಒಂದು ಗುಡ್ಪಲ್ಲಿಯಲ್ಲಿ ಆಗ್ತಕ್ಕಂಥ ಅನೇಕ ದೈವ ಕಾರ್ಯಗಳಲ್ಲಿ ಅವ್ರದೇ ಆದಂತ ಒಂದು ಸೇವೆ ಮಾಡಿ, ಅನ್ನ ಸಂತರ್ಪಣೆ ಇರ್ಬೋದು, ದೇವರ ಕಾರ್ಯಗಳು ಪರಿಪೂರ್ಣವಾಗಿ ಅವರು ಸಂಪೂರ್ಣವಾಗಿ ದೇವ ಕಾರ್ಯಗಳಲ್ಲಿ ಭಾಗವಹಿಸಿ ಇವರೊಂದು ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸಿ, ಇವತ್ತು ನಮ್ಮ ಸ್ವಾಮಿಗಳಿಗೂ ಮತ್ತೆ ನಮ್ಮ ಆಜ್ಞಾನವ್ರಿಗೂ ಈ ಸಮಯದಲ್ಲಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ಮಾಜಿ ಸಚಿವರಾದ ನಮ್ಮ ತಂದೆಗೆ ಸಮಾನರಾದಂಥ ರಮೇಶ್ ಕುಮಾರ್ ಅವರೇ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ರಿಟೈರ್ಡ್ ಅಮರೇಂದ್ರ ಸರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಈಗ ರಿಟೈರ್ಡ್ ಆಗಿರ್ಬೋದು, ಬಟ್ ಏಜಲ್ಲೂ ರಿಟೈರ್ಡ್ ಆಗಿಲ್ಲ. ಆಮೇಲೆ ಮಾರ್ಗದರ್ಶನದಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ರಿಟೈರ್ಮೆಂಟ್ ಏನಾಗಿಲ್ಲ. ಎಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿರ್ತವೆ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರ ಮಾರ್ಗದರ್ಶನ, ಇವರ ಅನುಭವ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ರೆ ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವರಿಗೆ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆನೂ ಸಂಪರ್ಕ ಇದೆ, ಎಲ್ಲ ಅನುಭವ ಇದೆ. ಅದರಿಂದ ಅವರ ಸಂಪರ್ಕ, ಅನುಭವ
ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. అందరికీ సారీ మంజన్న అన్ఎక్స్పెక్టెడ్ ಮಾಜಿ ಸಚಿವರಾದಂತ ರಮೇಶ್ ಕುಮಾರ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ರೆ ಅವರಿಗೆ ನಾವು ಹೃದಯಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ವೇದಿಕೆಗೆ ಡಿ.ಟಿ. ಶ್ರೀನಿವಾಸ್ ಸರ್ ಅವರು ಯಾದವ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು MLCಗಳು, ಅದೇ ರೀತಿಯಾಗಿ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿ ಮತ್ತು ಆವನಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾದಂತಹ ಆದಿನಾರಾಯಣ ಆಗಮಿಸಿದ್ರೆ ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ರಾಜೇಂದ್ರ ಗೌಡನ್ ಅವರು, ಗುಜ್ಜನಪಳ್ಳಿ ಮಂಜಣ್ಣ ಅವರು, ಅದೇ ರೀತಿಯಾಗಿ ಜನಪನಹಳ್ಳಿ ನವೀನ್ ಕುಮಾರ್ ಅವರು, ಮುರಳಿಯಣ್ಣ ಅವರು, ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿದ್ರೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಅಮರೇಂದ್ರಣ್ಣವರ ಪರವಾಗಿ ಒಂದು ಸ್ವಾಗತವನ್ನ ಇಲ್ಲಿ ಬಯಸ್ತಾ ಇದ್ದೀವಿ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಒಬ್ಬೊಬ್ರು ಮಾಡಿ ಗಣ್ಯರು ಮತ್ತು ಸನ್ಮಾನ ಮಾಡುವಂತವ್ರು ಇರ್ಲಿ. ದಯಮಾಡಿ ಮೀಡಿಯಾದವರಿಗೆ ಅವಕಾಶ ಮಾಡಿಕೊಡಿ, ಅದನ್ನು ಕವರೇಜ್ ಮಾಡ್ಲಿಕ್ಕೆ. ಈ ವೇದಿಕೆಯಲ್ಲಿ ಇರುವಂತ ದಯಮಾಡಿ ಸನ್ಮಾನ ಆದ ನಂತರದಲ್ಲಿ ದಯಮಾಡಿ ವೇದಿಕೆ ಮೇಲೆ ಇರುವಂತವರು ಕೆಳಗಿಳಿಬೇಕು. ದಯಮಾಡಿ ಎಲ್ಲರೂ ಕವರ್ ಆಗುವಂತ ರೀತಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಪ್ಲೀಸ್. ವೇದಿಕೆ ಒಂದು ಸ್ವಲ್ಪ ಚಿಕ್ಕದಾಗಿದೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಇದ್ದಾರೆ. ದಯಮಾಡಿ ಎಲ್ಲರಿಗೂ ಕೂಡ ಸೇರಿ ಇದೊಂದು ಸಾಮೂಹಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ. ಈಗ ಒಂದು ಫೋಟೋ ಸೆಷನ್ ಇರ್ತದೆ. ದಯಮಾಡಿ ಯಾರಾದ್ರೂ ಹೆಸರನ್ನ ಬಿಟ್ಟಿದ್ರೆ ಅನ್ಯತಾ ಭಾವಿಸಬೇಡಿ. ಎಲ್ಲರೂ ಕೂಡ ಇಲ್ಲಿ ಪ್ರಮುಖರೇ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೂರದಿಂದ ಆಗಮಿಸಿ ಅಭಿಮಾನವನ್ನು ಇಟ್ಕೊಂಡು ಅಮರೇಂದ್ರ ಸರ್ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಜಿ ಸಚಿವರು ಮತ್ತು ವಿಧಾನ ಪರಿಷತ್ನ ಮಾಜಿ ಸಭಾಧಿಪತಿಗಳು, ಬಹಳ ಅದ್ಭುತವಾದಂತಹ ಚಿಂತಕರು, ಪ್ರಗತಿಪರವಾಗಿ ಸಮಾಜದ ಉಳಿವಿಗಾಗಿ ಸದಾ ಯುವ ಜನತೆಗೆ ಮತ್ತು ದೇಶದ ರಾಜಕಾರಣಕ್ಕೆ ಅವರು ವಿಧಾನಸಭೆಯಲ್ಲಿ ನಡ್ಕೊಂಡಂತದ್ದು ರಮೇಶ್ ಕುಮಾರ್ ಸಾಹೇಬರನ್ನು ನಾವು ನೋಡಿದೀವಿ. ಅವರ ಜ್ಞಾನ ಮತ್ತು ವಿದ್ವತ್ತು ಈ ರಾಜ್ಯಕ್ಕೆ ಮತ್ತು ಸಾರ್ವಜನಿಕ ಜೀವನಕ್ಕೆ ತುಂಬಾ ಅಗತ್ಯ ಇದೆ. ಅಂತವ್ರು ಇವತ್ತು ಈ ವೇದಿಕೆಗೆ ಬಂದು ಅಮರೇಂದ್ರ ಸರ್ ಅವರಿಗೆ ಸನ್ಮಾನಿಸ್ತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ಅದೇ ರೀತಿಯಾಗಿ ಇವತ್ತು ಡಿ.ಟಿ. ಶ್ರೀನಿವಾಸ್ ಅವರು MLC ಅವರು ಬಹಳ ದೂರದಿಂದ ಅಭಿಮಾನದಿಂದ ಬಂದು ಅವರು ಕೂಡ ಇವತ್ತು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಭಾಗದ ನಾಯಕರಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಮೂರ್ತಿ ಇದಪ್ಪ ಮೂರ್ತಿ ಸ್ವಾಮಿಗಳು ಮತ್ತು ಆದಿನಾರಾಯಣ ಸರ್ ಅವರು ಮತ್ತು ಎಲ್ಲ ಮುಖಂಡರ ಪರವಾಗಿ ಈ ಒಂದು
ವಿಶೇಷವಾದಂತಹ ಅಭಿನಂದನೆಗಳನ್ನ ಅಮರೇಂದ್ರ ಸರ್ ಅವರ ದಂಪತಿಗಳಿಗೆ ನಡೀತಾ ಇದೆ. ದಯಮಾಡಿ ಎಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವ್ರ ಇಷ್ಟು ದಿನಗಳ ಸೇವೆಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನು ಹೊಡೆಯೋಣ. ಯಾಕೆಂದ್ರೆ ಒಂದು ಕಪ್ಪು ಚುಕ್ಕಿ ಇಲ್ದಿರ ಇವತ್ತಿನ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತದ್ದು ಮತ್ತು ತಾನು ಯಾವ ಹಳ್ಳಿಯಿಂದ ಬೆಳೆದೋದ್ನೋ ಅದೇ ಕಡು ಬಡತನ ಮತ್ತು ಹಿಂದುಳಿದಂತ ಸಮಾಜವನ್ನ ಮತ್ತೆ ಗುರುತಿಸಿ ಅಂತ ಎಲ್ಲ ಜನರನ್ನ ತನ್ನ ಬಳಗವನ್ನ ಕರೆದು ಮತ್ತೆ ಊಟ ಹಾಕುವಂತ ಈ ಸಂಪ್ರದಾಯ ಇದೆಯಲ್ಲ, ಇದು ಎಲ್ಲರಿಗೂ ಕೂಡ ಮಾದರಿ ಆಗಬೇಕಾಗಿರುವಂತದ್ದು. ಒಂದು